ಬೆಳ್ಳಂಬೆಳಗ್ಗೆ 8:30 ಸಮಯ ಕೊಟ್ಟಿಗೆ ಪಾಳ್ಯದಲ್ಲಿರುವಂತಹ ಅದೊಂದು ಮನೆಯಲ್ಲಿ ಕೂಗಾಟ ಚೀರಾಟದ ಸದ್ದು ಜೋರಾಗಿ ಕೇಳಿ ಬರ್ತಾ ಇತ್ತು. ಅದನ್ನ ಕಂಡಂತ ಸ್ಥಳೀಯರು ಆ ಮನೆ ಬಳಿ ಬಂದಾಗ ಕಂಡಿದ್ದು ಮಾತ್ರ ಘನಘೋರ. ಇಡೀ ಮನೆಯಲ್ಲಿ ರಕ್ತದ ಕೋಡಿ ಹರಿದಿತ್ತು. 3 ಮೃತದೇಹಗಳು ಛಿದ್ರವಾಗಿ ಬಿದ್ದಿದ್ವು. 3 ಕುಟುಂಬಸ್ಥರನ್ನೇ ಕೊಂದು ಅಟ್ಟಹಾಸ ಮೆರೆದಂತ ಆ ಸಮಯ ಕೊನೆಗೆ ನೇಣಿಗೆ ಶರಣಾಗಿದ್ದ. ಶಾಕ್ನಿಂದಲೇ ನೋಡ್ತಾ ನಿಂತರು ಜನ. ಮನೆ ಬಳಿ ಜಮಾಯಿಸಿರುವಂತ ಪೊಲೀಸರು FSL ತಂಡ ಇಂಚಿಂಚು ಪರಿಶೀಲನೆ ಮಾಡ್ತಿದ್ದಾರೆ. ಸಂಬಂಧಿಕರ ಗೋಳಾಟ ಮುಗಿಲು ಮುಟ್ಟಿತ್ತು. ಈ ಎಲ್ಲ ದೃಶ್ಯಕ್ಕೆ ಕಾರಣವಾಗಿದ್ದು ಕಾಮಾಕ್ಷಿ ಪಾಳ್ಯದ ಕೊಟ್ಟಿಗೆ ಪಾಳ್ಯದಲ್ಲಿ ನಡೆದಂತ 3 ಕೊಲೆ ಮತ್ತು 1 ಆತ್ಮಹತ್ಯೆ. ಫೋಟೋದಲ್ಲಿ ಕಾಣ್ತಾ ಇರುವಂತ ಯುವಕನ ಹೆಸರು ಪ್ರಶಾಂತ್, 38 ವರ್ಷ ವಯಸ್ಸು. ಪ್ರಶಾಂತ್ ಸೇರಿದಂತೆ ತಾಯಿ ಮಂಗಳಮ್ಮ, ಅಜ್ಜಿ ನಂಜಮ್ಮ, ಮಾವ ಸತೀಶ್ ಹಾಗೂ ತಂದೆ ಚಿಕ್ಕಣ್ಣ ಕೊಟ್ಟಿಗೆ ಪಾಳ್ಯದಲ್ಲಿರುವಂತ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು. ಆದ್ರೆ ಇವತ್ತು ಬೆಳಗ್ಗೆ 8:30 ಸುಮಾರಿಗೆ ತಂದೆ ಚಿಕ್ಕಣ್ಣ ತಮ್ಮ ಲಾಂಡ್ರಿ ಶಾಪ್ಗೆ ಹೋದಾಗ ಮನೆಯಲ್ಲಿದ್ದಂತ 3ರನ್ನ ಬರ್ಬರವಾಗಿ ಕೊಂದಂತ ಪ್ರಶಾಂತ್ ಕೊನೆಗೆ ತಾನು ಕೂಡ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ವಿಚಾರ ತಿಳಿದು ಸ್ಥಳಕ್ಕೆ ಬಂದಂತ ಪೊಲೀಸರು ಶಾಕ್ ಆಗಿದ್ರು. ಯಾಕಂದ್ರೆ ಮನೆಯಲ್ಲಿ ರಕ್ತದ ಕೋಡಿ ಹರಿದಿತ್ತು. ಮೃತದೇಹ ಪರಿಶೀಲನೆ ನಡೆಸಿದಾಗ ಅಕ್ಷರಶಃ ಕಾಕಿ ತಂಡವೇ ಬೆಚ್ಚಿ ಬಿದ್ದಿದೆ. ರೂಮ್ನಲ್ಲಿ ಮಾವ ಸತೀಶ್ ತಲೆಗೆ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ರೆ, ಬಾಗಿಲು ಬಳಿಯಲ್ಲಿ ತಾಯಿ ಮಂಗಳಮ್ಮ ಕುತ್ತಿಗೆ ಹಿಂಭಾಗ ಹೊಡೆದು ಕೊಂದಿದ್ದ. ಇನ್ನು ಅಜ್ಜಿ ಮುಖ ಗುರುತೇ ಸಿಗದಂತೆ ಕೊಚ್ಚಿ ಕ್ರೌರ್ಯ ಮೆರೆದಿದ್ದ. ಅಂಗಡಿಗೆ ಹೋಗಿದ್ರಿಂದ ತಂದೆ ಅದೃಷ್ಟವಶಾತ್ ಬದುಕುಳಿದಿದ್ದಾರೆ. ಇಲ್ದಿದ್ರೆ ಮಗನ ಕೈಯಿಂದಲೇ ಅವರು ಹೆಣವಾಗ್ತಾ ಇದ್ರು. ಸಂಬಂಧಿಕರು ಕಳೆದ 5-6 ವರ್ಷಗಳಿಂದ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದಂತ ಪ್ರಶಾಂತ್ಗೆ ಮಾವ ಸತೀಶ್ ಆಯುರ್ವೇದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದಂತೆ. ವೈದ್ಯರು ಟ್ಯಾಬ್ಲೆಟ್ ನೀಡಿದ್ರು. ಆದ್ರೆ ಅದ್ಯಾವುದನ್ನು ತೆಗೆದುಕೊಳ್ಳದೆ ರಸ್ತೆಗೆ ಎಸೆದಿದ್ದ. ಇದು ಆತ ಮತ್ತಷ್ಟು ಖಿನ್ನತೆಗೆ ಒಳಗಾಗುವಂತೆ ಮಾಡಿತ್ತು. ಹೀಗಾಗಿ ಕೆರಳಿದ್ದಂತ ಆತ ಇವತ್ತು ಬೆಳಗ್ಗೆ ರೂಮ್ನಲ್ಲಿ ಮಾವನ ಜೊತೆಗೆ ಕ್ಷುಲ್ಲಕ ವಿಚಾರವಾಗಿ ಜಗಳ ಆಡ್ತಿದ್ದ. ಕೊನೆಗೆ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ದ. ಶಬ್ದ ಕೇಳಿ ತಾಯಿ ಮಂಗಳಮ್ಮ ಮತ್ತು ಅಜ್ಜಿ ನಂಜಮ್ಮ ರೂಮ್ ಡೋರ್ ಓಪನ್ ಮಾಡಿದ್ದಾರೆ. ಆತನ ಅವತಾರ ಕಂಡವರೇ ಪ್ರಾಣ ಉಳಿಸಿಕೊಳ್ಳಿಕ್ಕೆ ಮನೆಯಿಂದ ಹೊರಗೆ ಓಡಿ ಹೋಗ್ಲಿಕ್ಕೆ ಮುಂದಾಗಿದ್ರು. ಆದರೆ ಮಾನಸಿಕ ಸ್ಥಿಮಿತತೆ ಕಳೆದುಕೊಂಡವನು ಮನೆ ಬಾಗಿಲಲ್ಲಿಯೇ ಇಬ್ಬರ ಕತೆ ಮುಗಿಸಿದ್ದ. ಅವರ ಚೀರಾಟ ಕಂಡ ಮೇಲೆ ಮನೆಯ ನಿವಾಸಿ ಪ್ರಶಾಂತ್ನನ್ನ ಮನೆಯ ಒಳಗಡೆ ತಳ್ಳಿ ಬಾಗಿಲು ಹಾಕಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು. ಇದರಿಂದ ಹೆದರಿದಂತ ಆಸಾಮಿ ರೂಮಿನಲ್ಲಿ ತಾನು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಘಟನಾ ಸ್ಥಳಕ್ಕೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. FSL ತಂಡ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ರು. ಈ ದಿನ ಬೆಳಗ್ಗೆ ಸುಮಾರು ಒಂದು 8:30 9 ಗಂಟೆ ಮಧ್ಯದಲ್ಲಿ ನಮ್ಮ ಪೊಲೀಸ್ ಠಾಣೆಗೆ ಒಂದು ಮಾಹಿತಿ ಇರುತ್ತೆ. ಇಲ್ಲಿ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊಟ್ಟಿಗೆ ಪಾಳ್ಯ ಜಾಗದಲ್ಲಿ ಒಂದೇ ಮನೆಯಲ್ಲಿ ಸುಮಾರು ಒಂದು 4 ಸಾವಾಗಿದ್ದಾವೆ ಅಂತ ಹೇಳಿ, ಅದರಲ್ಲಿ 3 ಕೊಲೆಗಳು ಮತ್ತು ಇನ್ನೊಂದು ಆತ್ಮಹತ್ಯೆ ಅನ್ನೋ ಒಂದು ಮಾಹಿತಿ ಆಧಾರದ ಮೇಲೆ ಪೊಲೀಸರು ಇಲ್ಲಿ ಬಂದು ಸ್ಥಳಕ್ಕೆ ಬಂದು ಪರಿಶೀಲಿಸಲಾಗಿ ಈ ಮನೆಯಲ್ಲಿ ಸುಮಾರು 5 ಜನ ವಾಸ ಇರ್ತಾರೆ. 5 ಜನರಲ್ಲಿ ತಂದೆ ತಾಯಿ ಮತ್ತೆ ಒಂದು ಅಜ್ಜಿ ಮತ್ತೆ ಏನು ಈ ಮಾವ ಮತ್ತೆ ಮಗ ಇಷ್ಟು ಜನ ವಾಸ ಇರ್ತಾರೆ. ಈ ಮನೆಯ ಏನು ಯಜಮಾನ್ ಚಿಕ್ಕಣ್ಣವ್ರು ಇದ್ದಾರೆ, ಅವ್ರು ಬೆಳಗ್ಗೆ 6 ಗಂಟೆಗೆ ಎದ್ದು ಕೆಲ್ಸಕ್ಕೆ ಹೋಗಿರ್ತಾರೆ. ಮನೆಯಲ್ಲಿ ಆ ಸಮಯದಲ್ಲಿ ಆ ಚಿಕ್ಕಣ್ಣವ್ರ ಮಗ, ಅವ್ರ ಹೆಂಡತಿ, ಅವರ ಬಾಮೈದ ಮತ್ತೆ ಅವ್ರ ಅತ್ತೆ ಇರೋಂಥದ್ದು. ಮತ್ತೆ ಈಗ ನಮ್ಮ ಮೇಲ್ಗಡೆ ಮನೆಯವರು ಮಾಹಿತಿ ಕೊಡ್ತಾರೆ, ಇಲ್ಲಿ ಏನೋ ಸೌಂಡ್ ಆಗ್ತಾ ಇದೆ. ಮತ್ತೆ ಅವ್ರು ಬಂದು ನೋಡಿದಾಗ 2 ದೇಹಗಳು ಇಲ್ಲಿ ಬಾಗಿಲು ಹತ್ರನೇ ಬಿದ್ದಿರ್ತವೆ. ಮತ್ತೆ ಒಳಗಡೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಂಗೆ ಕಂಡಿರುತ್ತೆ. ಅದನ್ನೇ ಇವರು ಮಾಹಿತಿ ನಮ್ಮ ಪೊಲೀಸರು ಕೊಟ್ಟಿರ್ತಾರೆ, ಮತ್ತೆ ಅವರ ಮನೆಯವ್ರಿಗೂ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಬಂದು ಸ್ಥಳ ನೋಡಲಾಗಿ ಆ 2 ಮಹಿಳೆಯರ ಹೊರತಾಗಿ ಮತ್ತೊಬ್ಬ ವ್ಯಕ್ತಿ ಏನವರು ಸೋದರ ಮಾವ ಇದ್ದ, ಅವನು ಕೂಡ ದೇಹ ಒಳಗಡೆ ಬಿದ್ದಿರುತ್ತೆ. ಎಲ್ಲರ ದೇಹದ ಮೇಲೆ ಏನು ಮಚ್ಚಿನಿಂದ ಕೊಚ್ಚದಂತ ಗಾಯಗಳಿರ್ತವೆ. ಹಾಗಾಗಿ ನಾವೀಗ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಳ್ತಾ ಇದೀವಿ. ಮತ್ತೆ ಈ ಕೃತ್ಯ ಮಾಡ್ಲಿಕ್ಕೆ ಏನು ಆರೋಪಿ ಈಗ ಮೃತಪಟ್ಟಿದ್ದಾರೆ, ಅವರು ಕೂಡ ಯಾಕೆ ಮಾಡಿದ್ದಾರೆ, ಅವರೇ ಮಾಡಿದ್ರ ಅಥವಾ ಏನು ಅಂತ ತನಿಖೆಯನ್ನು ನಾವೀಗ ಮಾಡ್ಬೇಕಾಗಿದೆ. ಇಲ್ಲ, ಆತರ ಏನು ಇನ್ನು ಮಾಹಿತಿ ನಮಗಿಲ್ಲ. ಅವರು ನೋಡಿದ್ದಂತ ಮೊದಲನೇ ವ್ಯಕ್ತಿಯನ್ನೇ ಈಗ ಏನ್ ಸೀನ್ ನೋಡಿದ್ರು ಅದನ್ನ ತಮ್ಗೆ ಹೇಳಿದ್ದೀನಿ. ಹಾಗಾಗಿ ತನಿಖೆ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಏನಾದ್ರು ಮಾಹಿತಿ ಇದ್ರೆ ಸ್ಥಳೀಯರಿಂದ ಮಾಹಿತಿ ತಗೊಳ್ತೀವಿ. ಈಗ ಇನ್ನೂ ತನಿಖೆ ಈಗಷ್ಟೇ ಶುರು ಮಾಡಬೇಕಾಗಿರೋದ್ರಿಂದ ಮುಂದುವರೆದಂತೆ ಅವೆಲ್ಲ ನಾವು ತಿಳ್ಕೊಳ್ತೀವಿ. ಕುರಿಗಲ್ನ ಮಾಗಡಿ ಪಾಳ್ಯದ ನಿವಾಸಿಯಾಗಿದ್ದಂತ 5 ಬೆಂಗಳೂರಲ್ಲಿ ಬಂದು ಬದುಕು ಕಟ್ಟಿಕೊಂಡಿದ್ರು. ನಂಜಮ್ಮ ಮತ್ತು ಮಾವ ಸತೀಶ್ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡಿಕೊಂಡಿದ್ರೆ, ತಂದೆ ಚಿಕ್ಕಣ್ಣ ಲಾಂಡ್ರಿ ಶಾಪ್ ಇಟ್ಟುಕೊಂಡಿದ್ದ. ಇತ್ತ ಪ್ರಶಾಂತ್ ಚಾಲಕನಾಗಿ ಕೆಲಸ ಮಾಡಿಕೊಂಡಿದ್ದ. ಆದ್ರೆ ಪ್ರಶಾಂತ್ ಕ್ರೌರ್ಯಕ್ಕೆ ಇಡೀ ಕುಟುಂಬವೇ ಬಲಿಯಾಗಿದ್ದು ಕುಟುಂಬಸ್ಥರ ಆಕ್ರಂತನ ಮುಗಿಲು ಮುಟ್ಟಿತ್ತು.